ನನ್ನ ಪ್ರೀತಿಯ ಕರ್ನಾಡಿನ ಜನತೆ ಶುಭ ಮುಂಜಾನೆ. ಹೇ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಹಾಗಿದ್ರೆ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ. ನಮಗೆಲ್ಲ ಬೆಳಕಾಗಿ ಪ್ರತಿನಿತ್ಯದ ಕೆಲಸಗಳ ಪ್ರಾರಂಭವಾದ ನೋಡ್ರಿ. ನಮ್ಮ ಬ್ಲ್ಯಾಕೆ ಇನ್ನೂ ಸ್ಲೀಪಿಂಗ್ ಮೂಡಲ್ಲಿದ್ದಾನೆ ನೋಡ್ರಿ. ಜಗಳ ಮಾಡಿ ಬರ್ತಾನೆ, ಜಗಳ ಮಾಡಿ ಬಂದು ಹಿಂಗೆ ಮಕ್ಕೊಂಡ್ಬಿಡ್ತಾನೆ ಊಟ ಮಾಡಿ. ನಮ್ದು ಮಾರ್ನಿಂಗ್ ಡೈಲಿ ರೂಟೀನ್ ಸ್ಟಾರ್ಟ್ ಆಗ್ತೈತಿ. ಹಾಟ್ ವಾಟರ್ ತೊಗೊಂಬರೋಣ. ಇವತ್ತು ಯಾಕೋ ಮಳೆ ಇಲ್ಲಪ್ಪ ಅಂದ್ರೆ ಕಂಟಿನ್ಯೂಸ್ ಮಳೆ ಇರೋದೆ. ಜಸ್ಟ್ ನಾವು ನಮ್ಮ ಸ್ಟೇಷನ್ ಹತ್ರ ಬಂದ್ವಿ. ಹಾಗೆ ಇವತ್ತಿನ ಪೇಪರನ್ನು ತೊಗೊಂಬಂದ್ಬಿಟ್ಟಿದ್ದೆವು. ಚೆಕ್ ಮಾಡೋಣ ಏನೇನಿದೆ ಇವತ್ತು. ನೀರು ಮಾತ್ರ ಗರಂ ಗರಂ ಅದ. ಅದೇ ಥರ ಇವತ್ತಿನ ಪೇಪರ್ ವಿಶೇಷತೆ ಏನಪ್ಪ ಅಂತಂತಂದ್ರೆ, ರೈತ ಹೋರಾಟಕ್ಕೆ ಜಯ, ಭೂವಿಗೆ ಬಂದಿಳಿದ ಶುಭಾಂಶು, 5 ವರ್ಷ ಮೊದಲೇ ಪ್ಯಾರಿಸ್ ಹವಾಮಾನ ಒಪ್ಪಂದದ ಗುರಿ ಸಾಧನೆ ಪ್ರಹ್ಲಾದ್ ಜೋಶಿ, ವನಿತೆಯರಿಗೆ ಮತ್ತೊಂದು ಸರಣಿ ಜಯದ ವಿಶ್ವಾಸ, ಪಡಿಕಲಿಗೆ ಅತ್ಯಧಿಕ ಮೌಲ್ಯ, ಜಿಂಕೆ ಮರಿಗೆ ಎಂಟ್ರಿ, ಹೆಣ್ಣು ಹುಲಿಯಾಗಿ ರೀ ಎಂಟ್ರಿ, ಗಗನಯಾನಕ್ಕೆ ಶುಭಾರಂಭ, ಒಕ್ಕೂಟಕ್ಕೆ ಉದ್ದೇಶ ನೆನಪಿಸಿದ ಭಾರತ, ದೇಶದ ಹಲವೆಡೆ ಹುಸಿ ಬಾಂಬ್ ಬೆದರಿಕೆ, ಜಾತ್ರೆ ಸಡಗರ ಭಕ್ತ ಸಾಗರ, ಮಾವಿನ ರಾಯಭಾರ, ಪರವಾಗಿಲ್ಲ ಅಂಥ ವಿಶೇಷತೆಗಳೇನಿಲ್ಲ, ನಾರ್ಮಲ್ ಇದೆ. ನೆಕ್ಸ್ಟ್ ನಮ್ಮದು ಕೆಲಸಕ್ಕೆ ಹೊರಡೋಣ. ಹಾಗೆ ನಮ್ಮ ಕೋಳಿ ಮನೆಯನ್ನು ವಿಚಾರಿಸ್ಕೊಂಬಂದ್ಬಿಡೋಣ. ನೋಡ್ರಿ, ನಮ್ಮ ಸ್ಟೆಫಿನೂ ಎದ್ದಿದ್ದಾನೆ. ಗುಡ್ ಮಾರ್ನಿಂಗ್ ಸ್ಟೆಫಿ. ಯಾವಾಗಲೂ ಜಗಳ ಮಾಡ್ತಿರ್ತಾನೆ ನೋಡ್ರಿ ಎಲ್ಲರ ಜೊತೆ. ಇದೇನು ನೋಡುತ್ತಿದ್ದೀರಿ, ಕ್ವಾಲಿಟಿನೂ ಚೆನ್ನಾಗಿದೆ, ಏನು ಪ್ರಾಬ್ಲಮ್ ಇಲ್ಲ. ಮಳೆಗಾಲದಲ್ಲೇ ಮಳೆ ನೀರು ಬಿದ್ದು ಹಾಳಾಗುತ್ತೆ ಅಂದ್ಕೊಂಡಿದ್ವಿ, ಬಟ್ ಮಳೆ ನೀರು ಯಾವುದೂ ಬಿದ್ದಿಲ್ಲ. ಆದ ಕಾರಣ ಏನೂ ಸಮಸ್ಯೆ ಇಲ್ಲ. ಆಲ್ಮೋಸ್ಟ್ ಬೆಳಗಿನ ಕಾರ್ಯಕ್ರಮಗಳೆಲ್ಲ ಮುಗ್ದಂಗೆ ಅದು. ಇಲ್ಲಿ ನೋಡ್ರಿ ನೀವು, ಹೂಗಳ ಅರಳಿ ಇಲ್ಲೇ ವೇಸ್ಟ್ ಆಗಿರೋದು ನೋಡ್ರಿ. ನಿಂಬೆಹಣ್ಣು ಇದೇ ಥರ ಹಾಳಾಗಿ ಹೋಗ್ತಾವೆ. ಏನಾದರೂ ಹುಳಗಳು ಬಂದ ಅದ್ರ ಮೇಲೆ ಕುಂತಾಗ ಅಥವಾ ಸ್ಪರ್ಶ ಮಾಡಿದಾಗ ಆ ಥರ ಲಿಂಬೆಹಣ್ಣು ಡ್ಯಾಮೇಜ್ ಆಗಿ ಕಾರಣ ಆಗ್ತಿರ್ತದೆ. ಅದು ಹಾಳಾಗಕ್ಕೆ ಅದೇ ಮುಖ್ಯ ಕಾರಣ. ಇನ್ನೂ 2 ಪಪ್ಪಾಯ ಹಣ್ಣುಗಳಿವೆ, ನಾಳೆ ಹಣ್ಣು ಆಗ್ತಾವೆ. ಇವಾಗ ಸ್ವಲ್ಪ ಕಾಯಿದೆ, ನಾಳೆ ಹರಿಣ. ಇವತ್ತು ಬಿಸಿಲು ಬಿದ್ದಿದೆ, ನಿನ್ನೆ ಇಷ್ಟೊತ್ತಿಗೆ ಕಂಟಿನ್ಯೂಸ್ ಮಳೆ ಬರ್ತಾ ಇತ್ತು. ಆಲ್ಮೋಸ್ಟ್ ಎಲ್ಲ ಕರೆಕ್ಟಾಗಿದೆ, ಗಾರ್ಡನನ್ನು ಪರ್ಫೆಕ್ಟ್ ಆಗಿದೆ. ಹೊರಡೋಣ ನಾವಿಲ್ಲಿಂದ. ಸ್ನಾನಕ್ಕೆ ಹೊರಡೋಣ. ಜಸ್ಟ್ ನಮ್ಮದು ಸ್ನಾನ ಮುಗುತ್ತೆ, ಟೀ ಶರ್ಟ್ ಹಾಕೊಂಡ್ಬಿಡೋಣ. ಹಾಗೆ ಸ್ವಲ್ಪ ದೇವ್ರ ನಮಸ್ಕಾರ ಮಾಡಿಕೊಂಡೆ ಟಿಫಿನ್ ಮಾಡ್ಕೊಂಬಂದ್ಬಿಡೋಣ. ಜಸ್ಟ್ ಟಿಫಿನ್ ಆಯಿತು, ನಥಿಂಗ್ ಸ್ಪೆಷಲ್. ಅವಲಕ್ಕಿ ಚೆನ್ನಾಗಿತ್ತು ಒಂಥರ.
ಸಿಸ್ಟಮ್ ಸ್ಟಾರ್ಟ್ ಮಾಡೋಣ. ಯಾರೋ ಕರಿತಿದ್ದಾರೆ. ಏನ ಟೀನಾ? ಓಕೆ, ಟೀ ಕೂಡ ಕರೆದಿದ್ರೆ ಟೀ ತೊಗೊಂಡೆ. ಸಿಸ್ಟಮ್ ಆನ್ ಆಯಿತು. ಟೀ ಮಾತ್ರ ಸಖತ್ತಾಗಿದೆ. ಇವತ್ತಿನ ವರ್ಕ್ ಏನೇನಿದೆ ಪಟ್ 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 ಮುಗಿಸ್ಬಿಡೋಣ. ಯಾಕಂದರೆ ನಿನ್ನೆ ಮೊನ್ನೆ ಕಂಟಿನ್ಯೂಸ್ 9 ಗಂಟೆ ಮಟ್ಟ ಎಡಿಟಿಂಗ್ ನಡೆದಿದೆ. ಇವತ್ತು 6 ಗಂಟೆಗೆ ಎಡಿಟಿಂಗ್ ಮುಗಿಸಿ ಫುಲ್ ಚಿಲ್ಲ ಮಕ್ಕೊಂಬಿಡೋಣ. ಯಾಕಂದರೆ ಎಡಿಟಿಂಗ್ ಕೈ ಹಿಡಿಯಾಕತ್ತೆ ನಾನು ಭಾಳ ತ್ರಾಸ ಕೊಡ್ತೈತೆ ರೀ. ತಮ್ನೆಲ್ ಕ್ರಿಯೇಟ್ ಮಾಡಬೇಕು, ಟೈಟಲ್ಸ್ ಬರೀಬೇಕು, ಹ್ಯಾಶ್ಟ್ಯಾಗ್ಸ್ ಹಾಕಬೇಕು. ಅದಾದಮೇಲೆ ಎಲ್ಲರೂ ಏನೋ ಪ್ರಾಬ್ಲಮ್ ಕೊಡ್ತಿರ್ತೈತೆ. ಮತ್ತು ಅದನ್ನ ಏನಪ್ಪ ಅಂತಂತಂದ್ರೆ ರೆಸ್ಟ್ರಿಕ್ಟೆಡ್ ಏರಿಯಾಸ್ ಅಂತ ಬರ್ತೈತೆ, ಅದನ್ನ ತೆಗಿಬೇಕು. ಅದಾದಮೇಲೆ ಭಾಳ ಹಂಗೆ ಬರ್ತಾ ಹೋಗ್ತಾವೆ. ಎಲ್ಲ ರೆಡಿ ಮಾಡಿ ಫೈನಲ್ ಔಟ್ಪುಟ್ ಮಾಡಿ ಊಟ ಮಾಡಿ ಮಕ್ಕಳದು ರಾತ್ರಿ 11 ಆಗತ್ತೈತಿ. ಏನು ಮಾಡ್ತೀರಿ? ನೋಡಕ್ಕೆ ಒಂದು 10 ನಿಮಿಷದ ವಿಡಿಯೋ ಆಗ್ತೈತೆ, ಅದು ಅಷ್ಟದ. ಹಾಯ್ ಸರ್, ಜಾಬ್ ವೇಕೆನ್ಸಿ ಇದ್ದರೆ ಹೇಳಿ. ಪಾಪ ಏನು ಮಾಡೋದು, ಪ್ರಯತ್ನ ಮಾಡೋಣ, ಎಷ್ಟಾಗುತ್ತೆ ಅಷ್ಟು. ಫೇಸ್ಬುಕ್, ಎಡಿಟ್ ಪೋಸ್ಟ್, ತಮ್ಮನೇಲಿ ಚೇಂಜ್ ಮಾಡಿಬಿಡೋಣ. ಇವು ಏನೇನು ಎಲ್ಲ ಕೊಡ್ತಾ ನೋಡ್ರಿ. ತಮ್ಮನೇಲಿ ಅಪ್ಲೋಡ್ ಇಮೇಜ್, ಓಕೆ, ಅಪ್ಲೋಡ್ ಇಮೇಜ್ ಕೊಟ್ವಿ. ಫೇಸ್ಬುಕ್ ಸೆಲೆಕ್ಟ್ ಮಾಡಿದ್ವಿ, ಓಪನ್ ಕೊಟ್ವಿ. ಅದಾದಮೇಲೆ ಟೈಟಲ್ ಏನು ಕೊಡಬೇಕಲ್ಲಪ್ಪ ಇದ್ರದ್ದು? ಪರ್ಫೆಕ್ಟ್. ಎಸ್, ಸೇವ್. ಡನ್. ದೇವ, ಈಗ ಒಂದು ಶಾರ್ಟ್ ಬ್ರೇಕ್ ತೊಗೊಂಬಿಡೋಣ. ಇನ್ನೊಂದೇನು ಖುಷಿಯಪ್ಪ ಅಂತಂತಂದ್ರೆ ಬಿಸಿಲಿದೆ, ಅದು ಖುಷಿ. ಇಲ್ಲಿ ನಿನ್ನೆ ಎಷ್ಟೊತ್ತಿಗೆ ಕಂಟಿನ್ಯೂಸ್ ಮಳೆ ಅಪ್ಪ ಯಪ್ಪ. ಪೆಂಡಿಂಗ್ ಇದ್ದು ವರ್ಕ್ನ ಸ್ಟಾರ್ಟ್ ಮಾಡೋಣ. ನಮಗೆ ಮೈನ್ ಟ್ರಿಪ್ಸು ಇದು ಎಲೆ ಚುಕ್ಕೆ ರೋಗ,
ಪ್ಲೇಟ್ ಅವನ್ನೆಲ್ಲ ಕಾಪಾಡೋದಕ್ಕೆ ಏನು ಬೇಕು ಅಷ್ಟು ಮಾಡ್ತಿರ್ಬೇಕು. ನೀರು ಯಾವ್ದು ಹಾಕ್ಬೇಕು ಅದು ರೆಸ್ಟಿಂಗ್ ಪೀರಿಯಡ್ ಬೇಕು. ಐತಿ ಒಂದು ಕಡೆಗೆ ಬೇರೆ ಬೇರೆ ಟ್ರಾನ್ಸ್ಲೇಟ್ ಮಾಡ್ಬೋದು. ठीक है, आपने देखा होगा मंत्रालय से दूर है, वही है मेरा निफा। तो क्या होता है जब ज़्यादा बारिश आता है तो कम ध्यान नहीं दिया, मगर एक प्यार और इज्जत ये इतना देंगे तो हम दुनिया के हर इंडस्ट से लड़ सकते हैं। बिकॉज आई फेस दैट प्रैक्टिकली इन माई लाइफ। जो काम कर रहे, जो हम लोग NRI बोलते हैं, वो लोग सब यहाँ पर अपना जो वहाँ पर पैसा कितना जमा किया है वो धरती पर इन्वेस्ट करें, एग्रीकल्चर लैंड पर इन्वेस्ट करें। वहाँ पर एक ಪಾಡ್ಕಾಸ್ಟ್ ಮಾತ್ರ ಹ್ಯಾವ್ ಇಂಟ್ರೆಸ್ಟಿಂಗ್ ಇತ್ತು ರಿಗಾರ್ಡಿಂಗ್ ಸ್ಯಾಂಡಲ್ವುಡ್ ಫಾರ್ಮಿಂಗ್ ಬಗ್ಗೆ. 15 years ಬೇಕಂತ ಹಾಟ್ ಸ್ಯಾಂಡಲ್ ಫಾರ್ಮ್ ಆಗೋಕ್ಕೆ. ಚೆನ್ನಾಗಿತ್ತು. ಆಲ್ಮೋಸ್ಟ್ ಅಲ್ಲ ರೆಫರೆನ್ಸ್ ವಿಡಿಯೋಸ್ ಎಲ್ಲ ಕವರ್ ಮಾಡಿ ಆಯ್ತಾ, ಎಲ್ಲ ಮುಗಿದಿದೆಯಪ್ಪ. ಇಲ್ಲೇ ನೋಡ್ತಿದ್ರಿ ಅದು ವಿಡಿಯೋ ಪೆಂಡಿಂಗ್ ಇತ್ತಲ್ಲ, ಅದು ಲಿಂಕ್ನ ರೆಡ್ಡಲ್ಲಿ ಹೈಲೈಟ್ ಮಾಡಿದ್ದೇನೆ. ಆಲ್ಮೋಸ್ಟ್ ಅಲ್ಲೆಲ್ಲ ಮುಗಿದಿದೆ ಇವಾಗ. ಇಷ್ಟೊತ್ತು ವಾಕ್ ಮಾಡಿ ಆಯಿತಾ, ಹಾಗೆ ಸ್ವಲ್ಪ ಹೊರಡೆ ಹೋಗ್ಬಿಡೋಣ. ಮೊನ್ನೆ ಒಂದು ಪಾಟಲ್ಲಿ ಗಿಡ ಹಚ್ಚಿದ್ವಿ ನೋಡ್ರಿ, ಇದು ಒಣಗಕ್ಕೆ ಬಿಟ್ಟಿದೆ. ಏನು ಪ್ರಾಬ್ಲಮ್ ಆಗಿದೆ ಅಂತಲೇ ಗೊತ್ತಾಗ್ತಿಲ್ಲ, ಎಲ್ಲ ಒಣಗಿಬಿಟ್ಟಿದೆ ಗಿಡ. ಮೊನ್ನೆ ಇದು ದಾರ ಕಟ್ಟಿದ್ವಿ, ಆಲ್ಮೋಸ್ಟ್ ಎಲ್ಲ ಕರೆಕ್ಟ್ ಹೊಂಟಿದೆ. ಇದೊಂದು ಸ್ವಲ್ಪ ಹಾಕ್ತಿದ್ದೆ ನಿಮ್ಗೆ, ಚೆನ್ನಾಗಿ ಹುಟ್ಟಿದೆ ಮೇಲ್ಗಡೆ, ಚೆನ್ನಾಗಿದೆ, ಏನು ತೊಂದರೆ ಇಲ್ಲ. ಮೊನ್ನೆ ಹಾಗೆ ಒಂದು ಮನಿ ಪ್ಲ್ಯಾಂಟನ್ನು ತಂದು ಹಾಕಿದ್ದೆ, ಬೆಳೀತಾ ಇದೆ, ಚೆನ್ನಾಗಿದೆ, ಏನು ತೊಂದರೆ ಇಲ್ಲ. ಈ ಥರ ಆದರೆ ಮೇಲ್ಗಡೆ ಹೋಗ್ತಾ ಇರುತ್ತೆ. ಇವತ್ತು ಬಿಸಿಲು ಇರೋದ್ರಿಂದ ಸ್ವಲ್ಪ ಆಚೆ ಕಡೆ ಅಡ್ಡಾಡೋ ಥರ ಆಗ್ತಿದೆ. ಇಲ್ಲಪ್ಪ ಅಂತಂದರೆ 2-3 ದಿವಸ ಆಯಿತು ಕಂಟಿನ್ಯೂಸ್ ಮಳೆ ಬರ್ತಾ ಆಯಿತು. ಗಿಡಗಳು ಒಣಗ್ತಿದೆ, ಸ್ವಲ್ಪ ನೀರು ಹಾಕಿಬಿಡೋಣ. ಡ್ರಮ್ಮಲ್ಲಿ ನೀರು ಕಡಿಮೆ ಇದೆ. ಆಲ್ಮೋಸ್ಟ್ ಗಿಡಗಳಿಗೆಲ್ಲ ನೀರು ಹಾಕೈತೆ. ಈ ಥರ ಏನಾದರೂ ಬೇಜಾರಾದಾಗ ಸಣ್ಣ ಪುಟ್ಟ ಕೆಲಸ ಮಾಡಿಬಿಡೋದು, ಕೆಲಸನೂ ಹೋಗ್ತೈತಿ, ಸ್ವಲ್ಪ ರಿಲೀಫು ಅನ್ನಿಸ್ತೈತಿ. ಹಾಯ್ ಸ್ಟೆಫಿ, ನೋಡಿರಿ ನಮ್ಮ ಸ್ಟೆಫಿ ರೆಸ್ಟ್ ಮಾಡ್ತಾ ಇದ್ದಾನೆ ಗಿಡ ಕೆಳಗಡೆ. ಇಷ್ಟೊತ್ತು ಸ್ಕ್ರಿಪ್ಟ್ ರೆಡಿ ಮಾಡ್ತಾ ಕೊಡ್ತಿದ್ದೆ, ಆಲ್ಮೋಸ್ಟ್ ಆಲ್ ರೆಡಿ ಆಗಿದೆ. ಮತ್ತು ಫಿಲ್ಟರ್ ಮಾಡಬೇಕಾ, ಅದ್ರ ಮೇಲೆ ವರ್ಕ್ ಮಾಡ್ತೀನಿ. ಟೈಮ್ ಇವಾಗ 3 ಗಂಟೆ ಆಗಿದೆ, ಊಟ ಮಾಡ್ಕೊಂಬಂದ್ಬಿಡೋಣ. ಇವತ್ತು ಇನ್ನೊಂದೇನು ಖುಷಿಪ್ಪ ಅಂತಂತಂದರೆ ಬೆಳಗ್ಗೆಯಿಂದ ಮಳೆ ಇಲ್ಲ, ಅದೊಂದು ಖುಷಿ. ಜಸ್ಟ್ ನಮ್ಮದು ಊಟ ಐತೆ, ನಥಿಂಗ್ ಸ್ಪೆಷಲ್. ಅನ್ನ ಸಾಂಬಾರು ರೊಟ್ಟಿ ಪಲ್ಯ. ಕಂಟಿನ್ಯೂ ಮಾಡೋಣ. ಆಲ್ಮೋಸ್ಟ್ ಅಲ್ಲ ಇವತ್ತಿನ ವರ್ಕ್ ಎಲ್ಲ ಕಂಪ್ಲೀಟ್ ಮಾಡೈತೆ. ಹಾಗೆ ಸುಮ್ಮನೆ ಸ್ವಲ್ಪ ಗಾರ್ಡನ್ ಕಡೆ ಹೋಗ್ಬರೋಣ. ಗಾರ್ಡನ್ ಒಳಗಡೆ ಬಂದರೆ ಈ ಹೂಗಳನ್ನು ನೋಡೋಕ್ಕೆ ಏನೋ ಒಂಥರ ಖುಷಿ ಆಗುತ್ತೆ. ಬೇವು ಕಾಯಿಗಳಾಗಿದೆ, ಇನ್ನೂ ಚಿಕ್ಕದಿದೆ. ಆಲ್ಮೋಸ್ಟ್ ಇವಾಗ ಕಡಿಮೆ ಮಾಡಿದೆ ಬಿಡೋದನ್ನು. ಇಲ್ಲಿಂದ ಮೊದಲು ಸಿಕ್ಕಾಪಟ್ಟೆ ಬಿಡೋದು, ತಿಂದು ಬೇಜಾರಾಗೋದು. ನಮ್ಮ ಕೋಳಿಗಳ ಜೊತೆಗೆ ಹಾಕ್ತಿದ್ದೆ ನಾವು. ನೋಡ್ರಿ ದಾಸವಾಳ ಹೂವು ಇಲ್ಲೇ ಬಾಡಿ ಹೋಗ್ತಾ ಇದೆ. ಇಲ್ಲಿ ಒಂದು ದಾಸವಾಳ ಸಸಿ ಹಚ್ಚಿದ್ದಾರೆ, ಇದು ಬೆಳಗ್ಗೆ ಇನ್ನೂ 1 ವರ್ಷ ಬೇಕು. ತುಂಬ ದಿನ ಆಯಿತು ಈ ಮಸಾಲ ಚಾಯ್ ಕುಡ್ದಿಲ್ಲ. ಇವತ್ತು ಗಿಚ್ಚ ಮಸಾಲ ಚಾಯ್ ರೆಡಿ ಮಾಡೋದ್ರಿ, ಅಲ್ಟಿಮೇಟ್ ಇರ್ತೈತೆ. ಮಾತ್ರ ಕುಡಿದ್ರೆ ಫುಲ್ಲು ಫ್ರೆಶ್ನೆಸ್ ಫೀಲ್ ಆಗ್ತೈತಿ. ಈ ಸೊಪ್ಪಿನಿದೆಯಲ್ರಿ ಅಲ್ಟಿಮೇಟ್ ಇದೆ. ಮನೇಲಿದ್ದು ಹಚ್ಚಬೇಕು. ಯಾವಾಗಾದ್ರೂ ಬೇಜಾರಾದಾಗ ನಾರ್ಮಲಾಗಿ ಬೇರೆ ಟೀ ಪೌಡ್ರು ಕುಡ್ದು ಇದರಲ್ಲೇ ಚಹಾ ಮಾಡಿದ್ವಲ್ರಿ, ಗ್ರೀನ್ ಸೊಪ್ಪು ಟೀ ಒಂಥರ ಗ್ರೀನ್ ಟೀ ಫ್ಲೇವರೇ ಇರುತ್ತೆ.
ನಮ್ಮ ಕೋಳಿ ಮನೆ ಲಾಕ್ ಮಾಡಿದ್ದಾರೆ ನೋಡ್ರಿ. ಕೋಳಿಗಳೆಲ್ಲ ಒಳಗಡೆ ರೆಸ್ಟ್ ಮಾಡತ್ತಾವ. ಇದನ್ನು ನೋಡ್ತಿದ್ರೆ ಇದು ವೈಟ್ ರೋಸ್ ಇದೆ, ವೈಟ್ ಪೆಟಲ್ಸ್ ಬರ್ತೈತೆ ನೋಡ್ರಿ. ಇಲ್ಲೇ ಹೂವೆಲ್ಲ ಉದುರಿ ಹೋಗ್ತಾ ಇದಾವೆ ಹೂವಾಗಿ. ಇದು ಟೊಮೊಟೊ ಗಿಡ ಇದೆ, ಇನ್ನೂ ಹೂ ಬಿಡೋಕ್ಕೆ ಸ್ಟಾರ್ಟ್ ಮಾಡಿಲ್ಲ. ಹೂ ಬಿಡೋಕೆ ಹತ್ರ ಕಂಟಿನ್ಯೂಸ್ ಬಿಡ್ತೈತೆ. ಇದಕ್ಕೇನೋ ಒಂದು ಸಪೋರ್ಟಿಂಗ್ ಕೊಡ್ಬೇಕು, ಇಲ್ಲಾಂದ್ರೆ ಬಿದ್ದು ಬಿಡತ್ತೆ. ಬೇಜಾರಾದಾಗ ಸ್ವಲ್ಪ ಗಾರ್ಡನಲ್ಲಿ ಬಂದು ಟೈಮ್ ಸ್ಪೆಂಡ್ ಮಾಡ್ದಾಗ ಎಷ್ಟೋ ಒಂಥರ ರಿಲೀಫ್ ಅನ್ಸತ್ತೆ, ಸಮಾಧಾನ ಅನ್ಸತ್ತೆ. ಅದೊಂದು ಅಡ್ವಾಂಟೇಜ್. ಹೊರಡೋ ಸಮಯ ಹೊರಡೋಣ ಇವಾಗ. ಈ ಟೈಮ್ ಒಳಗಡೆ ಫೋಟೋ ಸೆಷನ್ ಮಾಡ್ಬೇಕು, ಅಲ್ಟಿಮೇಟ್ ಬರ್ತಾವೆ. ಮಸ್ತ್ ಸಪೋರ್ಟ್ ಮಾಡ್ತೈತೆ ಲೈಟ್ ಮಾತ್ರ. ಇದನ್ನು ನೋಡ್ತಿದ್ರಿ ಚರ್ ಇದು ನಮ್ಮ ಅಜ್ಜೋರ್ ಕಾಲದಿದೆ. ಅಲ್ಟಿಮೇಟ್ ಐತೆ ಡಿಸೈನ್ ಮಾತ್ರ. ವೆರಿ ಕಂಫರ್ಟಬಲ್ ಅನ್ಬೋದು. ಬೇಜಾರಾದಾಗ ಅಥವಾ ಬ್ಯಾಕ್ ಪೇನ್ ಆದಾಗ ಬಂದು ಕುಂತ್ರೆ ಎಷ್ಟು ಸಮಾಧಾನ ಅನ್ನಿಸ್ತೈತೆ ಅಂತಂದ್ರೆ ಫೀಲ್ ಮಾಡ್ಬೇಕು. ಅದನ್ನ 100% ಫೀಲ್ ಆಗ್ತೈತೆ ಅದು. ಆಲ್ಮೋಸ್ಟ್ ಇವತ್ತಿನ ಎಲ್ಲ ಆ್ಯಕ್ಟಿವಿಟೀಸ್ ಮುಗಿದಾಯ್ತಾ. ಇವತ್ತಿನ ಪೆಂಡಿಂಗ್ ಇದೆ, ವರ್ಕೆಲ್ಲ ಕಂಪ್ಲೀಟ್ ಮಾಡಿದ್ವಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸ್ಟೇ ಟ್ಯೂನ್ ಫಾರ್ ದ ನ್ಯೂ ವ್ಲಾಗ್. ಎಂದಿನಂತೆ ಇವತ್ತಿನ ವ್ಲಾಗ್ನ ಮುಗಿಸೋ ಸಮಯ. ನಿಮ್ಮ ಪ್ರೀತಿ ಪ್ರೋತ್ಸಾಹ ಆಶೀರ್ವಾದ ಸದಾ ನನ್ನ ಮೇಲೆ ಇರಲಿ ಅಂತ ಕೇಳ್ಕೊತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಒಂದು ವೇಳೆ ನನ್ನ ವಿಡಿಯೋ ನಿಮಗೆ ಇಷ್ಟ ಇದೆ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಮಾನಿ ಮಂಜುನಾಥ್. ನಿಮ್ಮೊಂದಿಗೆ ಧನ್ಯವಾದಗಳು. ಬಾಯ್.